ವರ್ಗದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿಯಾಗಿ. ಸಿದ್ದರಾಮಯ್ಯನವರು ಹಿಂದ ನಾಯಕರು ಅಂತಾರೆ, ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಲೇಬೇಡಿ ಅಂತೀರಿ. ಒಬ್ಬ ಹಿಂದ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಭ್ಯರ್ಥಿಯಲ್ಲಿ ಯಾಕಪ್ಪ ಸೋಲಿಸಬೇಕು? ಅದರಿಂದ ನಾನು ಈ ಒಂದು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡೋದು, ಒಂದು ಹೊಸ ಬದಲಾವಣೆ ಈ ರಾಜ್ಯಕ್ಕೆ ತಂದುಕೊಡಿ. ಈ ಚುನಾವಣೆಯಿಂದ ಸರ್ಕಾರ ಏನು ಹೋಗಲ್ಲ, ಈ ಸರ್ಕಾರ ಆದಿ ತಪ್ಪೇನು ಹೋಗ್ತಾ ಇದೆ. ನಾಡಿನ ಜನತೆಯ ಬೆವರು ಸುರಿಸಿ ಖಜಾನೆ ತುಂಬಿಸ್ತಾ ಇರ್ತಕ್ಕಂಥ ನಿಮ್ಮ ತೆರಿಗೆ ಹಣ ಲೂಟಿ ಏನ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಜ್ಞಾನೋದಯ ಇವ್ರಿಗೆ ಬೇಕು. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ, ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಒಂದು ಭಯಭಕ್ತಿ ಇವತ್ತು ಈ ಒಂದು ಜನಪ್ರತಿನಿಧಿಗಳಲ್ಲಿ ತರಬೇಕಾಗಿದೆ. ಅದರಿಂದ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಶ್ರೀನಿವಾಸ್ ದಾಸ್, ನಮ್ಮ ದಾಸ್ ಕರಿಯಪ್ಪನವರು ಏನಿದ್ದಾರೆ, ಶ್ರೀನಿವಾಸ್ ಅವರು, ಅವ್ರನ್ನ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದೇ ಬಿಜೆಪಿ ಪಕ್ಷ ಏನೋ ಹಿಂದುತ್ವದ ಹೆಸರಿನಲ್ಲಿ ಹೋಗೋರು, ಅವ್ರಿಗೇನು ಸಿದ್ಧಾಂತಗಳಿಲ್ಲ, ನಾವೇ ಸಿದ್ಧಾಂತ ಫಾಲೋ ಮಾಡೋರು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಹೇಳ್ತಿರಲ್ಲ. ಬಿಜೆಪಿ ಪಕ್ಷದಲ್ಲೂ ಅತ್ಯಂತ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥವ್ರನ್ನ ಮೇಲೆತ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನ ಇವತ್ತು ಒಬ್ಬ ಸಾಮಾನ್ಯ ಕುಟುಂಬದ ನಮ್ಮ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ನಿಮಗೆ ಮಾತನಾಡ್ತಕ್ಕಂಥ ಅರ್ಹತೆಗಳಿಲ್ಲ. ನೀವು ಬಾಯಿನಲ್ಲಿ ಮಾತಾಡೋದು ಬೇರೆ, ಕೃತಿಲಿ ನಡ್ಕೊಳ್ಳೋದು ಬೇರೆ. ನೀವು ಏನು ಒಂದು ವಾರ ಇಲ್ಲೇ ಕ್ಯಾಂಪು, ಬಾಗಲಕೋಟೆ, ದಾವಣಗೆರೆ, ಬಾಗಲಕೋಟೆ. ನೀವು ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರಿ 3 ವರ್ಷದಲ್ಲಿ. ನಿಮ್ ಗ್ಯಾರಂಟಿ ಸ್ಕೀಮು ನಿಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಇದ್ರೆ 5 ದಿವಸ ಕ್ಯಾಂಪ್ ಮಾಡ್ಬೇಕಾ? ವಿಧಾನಸೌಧದ ಕಚೇರಿ ಖಾಲಿ ಮಾಡಿ ನಿಮ್ ಎಲ್ಲಾ ಮಂತ್ರಿಗಳನ್ನ ಇಲ್ಲಿ ಡೆಪ್ಯೂಟ್ ಮಾಡಿ ಪಂಚಾಯತಿ ವೈಸ್ ಹಾಕ್ಬೇಕಾ?